ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಪ್ರಮೋದ ಶ್ರೋತೃಗಳಿಗೆ, ಪರೀಕ್ಷಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ಭಾಗವತ ಪ್ರಮೋದದ 2ನೇ ಎಪಿಸೋಡ್ ಇದು. ಇವತ್ತಿನ ಪಾಠವನ್ನು ಮುಂದುವರಿಸೋಣ. ತೃತೀಯ ಸ್ಕಂಧ ಈಗಾಗಲೇ ಗಮನಿಸಿದಂತೆ ವಿದುರ ಮೈತ್ರೇಯರ ಸಂವಾದ ರೂಪದಲ್ಲಿ ಪ್ರಸ್ತುತಗೊಂಡಿರತಕ್ಕಂಥದ್ದು. ಇದರಲ್ಲಿ 34 ಅಧ್ಯಾಯಗಳು ಸಂಗ್ರಹವಾಗಿರತಕ್ಕಂಥದ್ದು. ಈಗಾಗಲೇ ನಾವು ನಿನ್ನೆಯ ಪಾಠದಲ್ಲಿ 1-2 ಪ್ರಶ್ನೆಗಳ ಮೂಲಕ 1ರಿಂದ 8 ಅಧ್ಯಾಯಗಳ ಸಾರಾಂಶ ಹಾಗೂ 2ನೇ ಪ್ರಶ್ನೆಯಲ್ಲಿ 9ರಿಂದ 14 ಅಧ್ಯಾಯಗಳ ಸಾರಾಂಶ, ಇವುಗಳ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಇವತ್ತು 3ನೇ ಪ್ರಶ್ನೆಗೆ ಸಾಗೋದಾಗಿದ್ದರೆ 15ರಿಂದ 22 ಅಧ್ಯಾಯಗಳ ಸಾರಾಂಶವನ್ನು ಸಂಗ್ರಹಿಸಿರಿ. ಏನು ಕಥೆ ಇದೆ ಈ ತೃತೀಯ ಸ್ಕಂದದ 15ರಿಂದ 22 ಅಧ್ಯಾಯಗಳಲ್ಲಿ? ಬ್ರಹ್ಮಾದಿಗಳು ಶ್ರೀಹರಿಯ ಆಜ್ಞಾಪಾಲಕರು. ಈಗಾಗಲೇ ಹಿಂದೆ ಪ್ರಸ್ತಾಪ ಆಯಿತು. ಮೋಕ್ಷ ಪಡೆಯಬೇಕು ಅಂತಾಗಿದ್ದರೆ ಸಂಸಾರದಲ್ಲಿ ವೈರಾಗ್ಯ, ಭಗವಂತನ ಜ್ಞಾನ, ಭಕ್ತಿಗಳನ್ನು ಬೆಳೆಸಿಕೊಳ್ಳಬೇಕು. ಏನು ಭಗವಂತನ ಜ್ಞಾನ? ಮಾಹಾತ್ಮ್ಯ ಜ್ಞಾನ. ಏನು ಮಾಹಾತ್ಮ್ಯ ಜ್ಞಾನ? ಭಗವಂತ ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವದೋಷ ದೂರನಾಗಿದ್ದಾನೆ. ಇದನ್ನು ತಿಳಿತಕ್ಕಂಥದ್ದರ ವಿವರವಾಗಿಯೇ ಭಗವಂತ ಸರ್ವೋತ್ತಮನಾಗಿದ್ದಾನೆ. ಅದು ಹೇಗೆ? ಈಗಾಗಲೇ ಗಮನಿಸಿದಂತೆ ಬ್ರಹ್ಮದೇವನ ನಿರ್ಮಾಣ ಮಾಡುವುದರ ಮೂಲಕ ಭಗವಂತ ತಾನು ಸರ್ವೋತ್ತಮ ಅನ್ನೋದನ್ನು ಸಾಬೀತುಪಡಿಸುವಷ್ಟ. ಜೀವೋತ್ತಮನ್ನೇ ನಿರ್ಮಾಣ ಮಾಡಿದ್ದೇನೆ, ಇನ್ನು ಉಳಿದವರು ಏನು ಕತಿ? ಅವ್ರ ಜೀವೋತ್ತಮರ ಸಾಮರ್ಥ್ಯ ಉಂಟು, ಅವ್ರಿಗೆ ಸರ್ವೋತ್ತಮ ಆಗಲಿಕ್ಕೆ. ಅವರಿಗೆ ಗೊತ್ತಿಲ್ಲ, ಅವ್ರ ಹುಟ್ಟೆ ನನ್ನ ಕೈಯಲ್ಲಿದೆ, ಅವ್ರ ಕೈಲಿಲ್ಲ. ಜೀವೋತ್ತಮನನ್ನೇ, ಬ್ರಹ್ಮದೇವನನ್ನೇ ಸೃಷ್ಟಿ ಮಾಡಿದ ವ್ಯಕ್ತಿ ಭಗವಂತ. ಆದ್ದರಿಂದ ಇದು ಸರ್ವೋತ್ತಮ ತಾನು ಅನ್ನಲಿಕ್ಕೆ ಮತ್ತೇನು ಬೇರೆ ಸಾಕ್ಷಿ ಬೇಕಿಲ್ಲ ಅಂತ ಇದರ ಮೂಲಕ ಸಾಬೀತು ಭಗವಂತ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಬ್ರಹ್ಮಾದಿಗಳು ಶ್ರೀಹರಿಯ ಆಜ್ಞಾಪಾಲಕರಾಗಿದ್ದಾರೆ. ಯಾರೂ ಕೂಡ ಇಂಡಿಪೆಂಡೆಂಟಾಗಿ ಏನೂ ಮಾಡುವಂತಿಲ್ಲ. ಏನು ಯೋಚನೆ ಮಾಡೋದೋ, ಆ ಸೃಷ್ಟಿ ಮಾಡ್ತೇನೆ ಅಂತನೋ, ನನ್ನ ಮನಸ್ಸಿಗೆ ಬಂದ ಹಾಗೆ ಮಾಡ್ತೇನೆ ಅಂತನೋ, ನೋ. ಯಾರು ಏನೂ ಸ್ವತಂತ್ರವಾಗಿ ಮಾಡುವಂತಿಲ್ಲ. ಎಲ್ಲವೂ ಭಗವಂತ ಅಧೀನವಾಗಿದೆ. ಎಲ್ಲರೂ ಕೂಡ ಭಗವಂತನ ಆಜ್ಞಾಪಾಲಕರಾಗಿದ್ದಾರೆ. ಅಂತೆಯೇ ಅವರು ಹರಿ ಅಧೀನರಾಗಿದ್ದಾರೆ. ಈಗಾಗಲೇ ಗಮನಿಸಿದಂತೆ ಸೃಷ್ಟಿ ಕಾರ್ಯವನ್ನು ಭಗವಂತ ಮಾಡುವಾಗ ತತ್ವಾಭಿಮಾನಿ ದೇವತೆಗಳು ನಿರ್ಮಾಣ ಮಾಡಿದ, ಆದರೆ ಅವರಿಗೆ ಸೃಷ್ಟಿಯಾಗಲಿ ಸಾಧ್ಯವಾಗಲಿಲ್ಲ. ಮತ್ತೆ ತಾನೇ ಆ ಪದಾರ್ಥದ ಒಳಗೆ, ಅರ್ಥಾತ್ ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು, ಅವುಗಳ ಒಳಗೆ ಭಗವಂತ ಪ್ರವೇಶ ಮಾಡಿದ. ಅವುಗಳ ಅಭಿಮಾನಿ ದೇವತೆಗಳಲ್ಲೂ ಭಗವಂತ ಪ್ರವೇಶ ಮಾಡಿದ. ತತ್ಸೃಷ್ಟವ ತದೇವ ಅನುಪ್ರಾವಿಶತ್ ಅನ್ನುವ ತೈತ್ತರಿ ಮಡತಿನ ಮಾತಿನಂತೆ. ಅದಕ್ಕಾಗಿ ಅವರು ಸ್ತೋತ್ರ ಮಾಡಿದ್ದಾರೆ. ನೀನೇನೋ ಸೃಷ್ಟಿ ಮಾಡಿದಿ ಭಗವಂತ, ಆದರೆ ಭಗವಂತ ಪ್ರಪಂಚ ನಿರ್ಮಾಣ ಮಾಡೋದು ಹೇಗೆ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಜ್ಞಾನವನ್ನು ನೀನೇ ನಮಗೆ ಕೊಡುವಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ದೇವತೆಗಳು, ಎಲ್ಲ ಬ್ರಹ್ಮಾದಿಗಳು ಭಗವಂತನ ಆಜ್ಞಾಪಾಲಕರು, ಅವನ ಅಧೀನರಾಗಿದ್ದಾರೆ. ಇಂತಹ ಸರ್ವತಂತ್ರ ಸ್ವತಂತ್ರನಾದವನು ಭಗವಂತ. ಆದ್ದರಿಂದ ಅವನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಹೆಚ್ಚು ಭಕ್ತಿ ದೇವತೆಗಳು ಮಾಡೋಣ, ಮಾಡಬೇಕು, ತಪ್ಪಿಲ್ಲ. ಆದರೆ ಸರ್ವೋತ್ಕೃಷ್ಟ ಭಕ್ತಿ, ಅದನ್ನು ಪರಾಭಕ್ತಿ ಅಂತ ಕರೀತಾರೆ. ಸರ್ವಶ್ರೇಷ್ಠ ಭಕ್ತಿ ಅದು ಭಗವಂತನಲ್ಲಿ ಮಾತ್ರ ಮಾಡಬೇಕು. ಕಾರಣ ಏನು? ಈ ಕಾರಣಕ್ಕೋಸ್ಕರ ಉಳಿದವರೆಲ್ಲರೂ ಕೂಡ ಲಿಮಿಟೆಡ್ ಸ್ಟೆಮಿನಾ, ಅವರ ಜ್ಞಾನ, ಆನಂದ, ಸಾಮರ್ಥ್ಯ, ಈಚ್ ಆ್ಯಂಡ್ ಎವ್ರಿಥಿಂಗ್ ಲಿಮಿಟೆಡ್. ಎಲ್ಲರಲ್ಲಿ ಶ್ರೇಷ್ಠವಾಗಿರೋದು ಭಗವಂತ ಒಬ್ಬನೇ. ಆ ಕಾರಣಕ್ಕೋಸ್ಕರ ಭಗವಂತನಲ್ಲಿ ಸರ್ವಶ್ರೇಷ್ಠ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಇದನ್ನು ನಿರೂಪಣೆ ಇಲ್ಲಿ ಮಾಡಲಾಗಿದೆ. ಸನಕಾದಿಗಳಂತಹ ಅಂದರೆ ಬ್ರಹ್ಮಮ್ಮನ ಮಾನಸಪುತ್ರರು ಅಂತೇನಿದ್ದರಲ್ಲ,
ಸನಕ ಸನಂದನ ಮುಂತಾದವರು. ಅಂತಹ ಮಹಾಜ್ಞಾನಿಗಳಿಗೂ ಕೂಡ ತದೇಕ ಚಿತ್ತ ಧ್ಯಾನದಿಂದ ಶ್ರೀಹರಿಯು ಲಭ್ಯ. ಅಂತಹ ಜ್ಞಾನಿಗಳವರು, ಸಣ್ಣ ವಯಸ್ಸಿನವರು ಅವರು. ದಶಾರ್ಧ ವಯಸ್ಸು ಅಂತ ಹೇಳ್ತಾರೆ ಭಾಗವತ್ಕಾರರು. 5 ವರ್ಷದವರು ದಶಾರ್ಧ, ಹತ್ತಿರ ಅರ್ಧ ಎಷ್ಟು 5 ವಯಸ್ಸಿನವರು. ಆದರೆ ಅವರ ಜ್ಞಾನ 95, ಅಷ್ಟು ದೊಡ್ಡ ವಯಸ್ಸವರು ಅಜ್ಞಾನ. ಹಾಗಾಗಿ ಅವರು ಜ್ಞಾನ ವೃದ್ಧರು ಕರೀತಾರೆ. ಇದೇ ಕಾರಣಕ್ಕೋಸ್ಕರನೇ ವಯೋವೃದ್ಧರು ಬೇರೆ, ಜ್ಞಾನ ವೃದ್ಧರು ಬೇರೆ. ಜ್ಞಾನ ವೃದ್ಧತ್ವ ಬರಬೇಕಾಗಿರತಕ್ಕಂಥದ್ದು. ಹಾಗಾಗಿ ಅಂತಹ ಜ್ಞಾನಿಗಳೂ ಸಹಿತ, ವಿರಕ್ತರೂ ಸಹಿತ, ಯೋಗಿಗಳೂ ಸಹಿತ ಏಕಾಗ್ರತೆಯಿಂದ ತದೇಕ ಚಿತ್ತದಿಂದ ಧ್ಯಾನ ಮಾಡಬೇಕು. ಅಂದರೆ ಭಗವಂತ ಲಭ್ಯ ಆಗ್ತಾನೆ. ಸುಮ್ಮನೆ ಏನೋ ಒಂಚೂರು ಯಾವಾಗ ನೆನಪಾದಾಗ ಆವಾಗ ವಾರಕ್ಕೊಮ್ಮೆನೋ ದೇವರ ಧ್ಯಾನ ಮಾಡಿದರೆ ಆಗೋದಿಲ್ಲ. ಅಂಥವ್ರು ಕೂಡ ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ಮಾಡಿ ನಿತ್ಯ ನಿರಂತರ ಧ್ಯಾನ ಮಾಡಿದಾಗ ಭಗವಂತ ಲಭ್ಯನಾಗ್ತಾನೆ. ಅಂಥವ್ರಿಗೇ. ಇನ್ನು ನಮ್ಮಂಥವ್ರ ಗತಿ ಬೇರೆ. ನಾವು ಮಾಡುವುದೇ ದಿನಕ್ಕೊಂದು ಅರ್ಧ ಗಂಟೆನೋ 10 ನಿಮಿಷನೋ ಪೂಜೆ, ಒಂದಷ್ಟು ಪಾರಾಯಣ, ಒಂಚೂರು ಏನು ಸ್ತೋತ್ರನೋ, ಒಂಚೂರು ದೇವಸ್ಥಾನಕ್ಕೆ ಹೋಗಿ ಬರೋದು, ಒಂದು ನಮಸ್ಕಾರನೋ, ಪ್ರದಕ್ಷಿಣೆ ಮುಗೀತು. ಇಷ್ಟಕ್ಕೇ ದೊಡ್ಡ ಭಕ್ತರು, ದೊಡ್ಡ ಜ್ಞಾನಿಗಳು ಹೇಳ್ಕೊಂಡ್ಬಿಡ್ತೀವಿ. ನಮ್ಮದಲ್ಲ, ನಾವು ಇನ್ನೊಬ್ಬರು ಉದ್ಧಾರಕ್ಕೋಸ್ಕರ ಬಂದಿದ್ದೇವೆ ಅಂತ ಮೊನ್ನೆ ಸದ್ಯಾತ್ರ ಮೈದಿರಲಿ ಅಥಣಿಗೆ ಆ ಮಾತನ್ನು ಪ್ರಸ್ತಾಪ ಮಾಡಬೇಕು. ವಿಷಯ ಹೇಳೋ ಹೊತ್ತಿನಾಗ ಜ್ಞಾನ ಸಂಪಾದನೆ ನಾವು ಮಾಡಬೇಕು, ಆದರೆ ನಮ್ಮ ಲಿಮಿಟೇಷನ್ ನೋಡಿಕೊಂಡು ಮಾಡಬೇಕು. ನಾವು ಇನ್ನೊಬ್ಬರ ಆತ್ಮೋದ್ಧಾರಕ್ಕೆ ಬಂದಿದ್ದೇವೆ ಅಂತ ಭಾವಿಸಿ ನಮ್ಮ ಸಾಧನೆ ಏನೂ ಇಲ್ಲವೇ ಇಲ್ಲ ಅಂತ ಆಗಬಾರ್ದು ಅಂತ ಎಚ್ಚರಿಕೆ ಕೊಟ್ಟರು. ಬಹಳ ಸುಂದರವಾದ ಮಾತನ್ನು ನೆನಪಿಸಿ ಕೊಳ್ಳತಕ್ಕಂಥದ್ದು. ಹಾಗಾಗಿ ನಾವೆಲ್ಲ ಮಾಡತಕ್ಕಂಥ ಅತ್ಯಂತ ಅಲ್ಪ, ಏನೋ ಎಲ್ಲೋ ಒಂದು ಚೂರು ಮಾತ್ರ. ಆ ಬ್ರಹ್ಮ ಸನಕಾದಿಗಳಂಥ ಮಹಾಜ್ಞಾನಿಗಳೇನೆ ಭಗವಂತ ಲಭ್ಯನಾಗತಕ್ಕಂಥದ್ದು ನಿರಂತರ ಚಿಂತನೆಯಿಂದ ತದೇಕ ಚಿತ್ತದಿಂದ ಧ್ಯಾನ ಮಾಡಿದಾಗ ಮಾತ್ರ ಅಂತನ್ನುವಾಗ ನಾವು ಎಷ್ಟು ಲಕ್ಷ್ಯ ಕೊಡಬೇಕು ಅನ್ನೋದನ್ನು ಬಹುಶಃ ಯೋಚನೆ ಮಾಡಬಹುದು ಅಂತ ಅನ್ನಿಸ್ತದೆ. ಹಾಗಾಗಿ ಅವನು ಮಹಾಮಹಿಮನಾಗಿದ್ದಾನೆ. ಈ ಕಾರಣಕ್ಕೋಸ್ಕರನೇ ಎಲ್ಲರಿಗೂ ಸುಲಭವಾಗಿ ಗೋಚರನಾಗುವನಲ್ಲ. ಇದೇ ಅವನ ಮಹಿಮೆ. ಇದನ್ನು ನಿರೂಪಣೆ ಮೂಲಕ ಇಲ್ಲಿ ತಂದುಕೊಡಲಾಗಿದೆ. ಮುಂದುವರೆದು ಪ್ರಸ್ತಾಪ ಮಾಡ್ತಾರೆ. ದೊಡ್ಡ ದೊಡ್ಡ ಕಷ್ಟ ಬಂದಾಗ, ಆಪತ್ತು ಬಂದಾಗ ಅದರ ಪರಿಹಾರಕ್ಕೆ ನಾವು ದೇವರಿಗೆ ಮೊರೆ ಹೋಗಬೇಕು. ಅದಕ್ಕಾಗಿ ಒಂದು ಮಾತುಂಟು, ಭಯಕೃತ್ ಭಯನಾಶನಃ. ಭಗವಂತನಿಗೆ ಭಯವನ್ನು ಉಂಟು ಮಾಡುವವನು ಭಗವಂತನೇ, ಅದರ ಪರಿಹಾರ ಮಾಡುವವನು ಭಗವಂತನೇ. ಎರಡು. ಆ ಭಯ ಬಂದಾಗ ಬಹುಶಃ ಭಗವಂತ ಅದಕ್ಕೋಸ್ಕರ ಮಾಡಿರ್ತಾನೆ. ಈ ಮೂಲಕವಾದರೂ ಭಯ ಪರಿಹಾರ ಮಾಡೋ ಭಗವಂತ ಅಂತ ಕೇಳಲಿ, ನನ್ನ ಹತ್ರ ಬರಲಿ, ಅನುಗ್ರಹ ಮಾಡ್ತೇನೆ, ಆ ಚಿಂತನೆ ಬೇಕು. ಅದು ಬಿಟ್ಟು ನಾನೇ ಇದನ್ನು ಮ್ಯಾನೇಜ್ ಮಾಡ್ತೇನೆ, ಹ್ಯಾಂಡಲ್ ಮಾಡ್ತೇನೆ, ಮಾಡು. ಒದ್ದಾಡ್ತಾನೆ, ಕಷ್ಟಪಡ್ತಾನೆ, ಎಲ್ಲ ದುಡ್ಡು ಖರ್ಚಾಗ್ತದೆ, ಸಮಯ ಶ್ರಮ ಎಲ್ಲ ಹೋಗ್ತದೆ. ಕೊನೆಗೆ ದೇವರೇ ಗತಿಯಪ್ಪ ಅಂತಂತೀವಿ. ಅನೇಕ ಸಲ ಆಗೋದುಂಟಿದ್ದೀವಿ. ಆ ಜ್ಞಾನ ಮೊದಲೇ ಬಂದಿದ್ದರೆ ಅಷ್ಟು ಶ್ರಮ ಸಮಯ ಎಲ್ಲ ಉಳಿತಿತ್ತ? ಎಲ್ಲ ಹೈರಾಣಾಗಿದ್ದೆ, ಎಲ್ಲ ಕಳ್ಕೊಂಡು ನಂತರ ಆಮೇಲೆ ದೇವ್ರ ಹತ್ರ ಹೋಗೋಣ. ಮೊದಲೇ ಮಾಡಿಬಿಟ್ಟಿದ್ರೆ ಆ ಪ್ರಯತ್ನವನ್ನು, ಆ ಚಿಂತನೆ ಮಾಡಬೇಕು. ಮಹಾವಿಪತ್ ಪರಿಹಾರಕ್ಕೆ ಭಗವಂತನೇ ಪ್ರಾರ್ಥಿಸಬೇಕು. ಯಾಕೆ? ಆ ವಿಪತ್ ಪರಿಹಾರ, ಕಷ್ಟ ಪರಿಹಾರ, ದುಃಖ ಪರಿಹಾರ ಬೇರೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ನಾವೇನು ಕೇಳ್ಕೋಬೋದು, ಸ್ವಲ್ಪ ಅನುಕೂಲ ಮಾಡಿಕೊಡ್ತೀರಿ ರೀತಿ ಯಾರೋ ಜನರನ್ನು, ಅಕ್ಕಪಕ್ಕದವ್ರನ್ನು, ಅವರು ಹ್ಞೂ ಅನ್ಬೋದು, ಹ್ಞೂ ಅನ್ಲಿಕ್ಕಿಲ್ಲ, ಹ್ಞೂ ಅಂದ ಮೇಲೂ ಅದನ್ನು ನೆರವೇರಿಸ್ತಾರೆ, ಈಡೇರಿಸ್ತಾರೆ ಅಂತ ಭರವಸೆ ಇಲ್ಲ, ಸಾಮರ್ಥ್ಯ ಇಲ್ಲ ಅವರಲ್ಲಿ. ಅದಕ್ಕೆ ನಾವು ಭಗವಂತನೇ ಶರಣ ಹೋಗಬೇಕಾಗಿದೆ. ಅನ್ಲಿಕ್ಕೆ ಉದಾಹರಣೆ ಹಿರಣ್ಯಕಶಿಪು ಅಂಥವರ ಸಂದರ್ಭ ಉಲ್ಲೇಖ ಮಾಡಿದ್ದಾರೆ. ಏನು ದುಷ್ಟರು, ಲೋಕಕಂಟಕರು, ಮಹಾಪಾಪಿಗಳು. ಅಂಥವರು ಸೃಷ್ಟಿಯಾದಾಗ ದೇವತೆಗಳು ಬೇಡಿಕೊಂಡ್ರು, ಭಗವಂತ ಇವರ ಉಪಟಳವನ್ನು ಕಡಿಮೆ ಮಾಡಪ್ಪ, ಇವರ ಸಂಹಾರ ಮಾಡಿ ಲೋಕ ಕಲ್ಯಾಣ ಉಂಟು ಮಾಡುವಂತಿಕೊಂಡು ಅಂತ. ಹಾಗಾಗಿ ದೊಡ್ಡ ಕಷ್ಟ ಬಂದಾಗ ಪರಿಹಾರ ಮಾಡಲಿಕ್ಕೆ ನಾವು ಭಗವಂತನಿಗೇ ಶರಣ ಹೋಗಬೇಕು ಅಂತ ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ದಾಸರಂದದ್ದು, ಹಾಡಿದರೆನ್ನ ಒಡೆಯನ ಹಾಡುವೆ, ಬೇಡಿದರೆನ್ನ ಒಡೆಯನ ಬೇಡುವೆ, ಕಾಡಿದರೆನ್ನ ಒಡೆಯನ ಕಾಡುವೆ, ಒಡೆಯ ಶ್ರೀ ಪುರಂದರ ವಿಠಲ. ಏನೇ ಇರಲಿ ಭಗವಂತನ ಕೇಳ್ಕೊಳ್ಳೋಣ, ತಪ್ಪಿಲ್ಲ ಅನ್ನೋ ಸಂದರ್ಭ ಈ ಮೂಲಕ ತಿಳಿದುಕೊಳ್ಳೋದು. ಅದು ಹಿರಣ್ಯಕಶಿಪು, ಹಿರಣ್ಯಾಕ್ಷರ ಜನ್ಮ ಉಂಟಾಯಿತು. ಅವರ ಉತ್ಪತ್ತಿ ಆಗುವಾಗ ಅನೇಕ ಅಪಶಕುನ ಉಂಟಾಯಿತು. ದುಷ್ಟರು, ಲೋಕಕಂಟಕರು. ಆ ಅಪಶಕುನಗಳ ವಿವರಣೆ ಅಲ್ಲಿ ಬರ್ತದೆ. 3 ಲೋಕವೂ ಕೂಡ ಹಿರಣ್ಯಕಶಿಪನ ವಶವಾಗಿಬಿಡಿತು. ದೇವತೆಗಳು ಕೂಡ ಒದ್ದಾಳಿ ಪ್ರಾರಂಭ ಆಯಿತು. ದೇವತೆಗಳು ಭಗವಂತನೇ ಶರಣು ಹೋದರು. ಭಗವಂತ ಅವತಾರ ಮಾಡಿದ ಒಂದು ರೂಪದಿಂದ. ಮೊದಲು ವರಾಹನಾಗಿ, ಆದಿವರಾಹ ಅಥವಾ ಯಜ್ಞವರಾಹನಾಗಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ.
ಆ ಕಥೆ ಅಲ್ಲಿ ಪ್ರಾರಂಭದಿಂದ ವಿವರಣೆಯೆಲ್ಲ ನೋಡ್ತೀವಿ. ಅದರ ನಂತರ ಹಿರಣ್ಯಾಕ್ಷ ವಧೆ ಮಾಡುವಾಗ ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದ್ದಾರೆ. ಆ ಹಿರಣ್ಯಾಕ್ಷ ಸಂಹಾರ ಸಂದರ್ಭದಲ್ಲಿ ವರಹಾದೇವರನ್ನು, ಅದರ ವಿವರಣೆಯನ್ನು ನಾವು ಕಾಣ್ತೀವಿ. ಮುಂದೆ ತಾರತಮ್ಯ ಜ್ಞಾನವನ್ನು ವರ್ಣನೆ ಮಾಡಿದ್ದಾರೆ. ಇದರ ಜೊತೆಗೆ ದಾರ್ಢ್ಯಕ್ಕಾಗಿ ಪೂರ್ವೋಕ್ತ ಸೃಷ್ಟಿಯ ವಿಸ್ತೃತ ವಿವರಣೆ, ಸೃಷ್ಟಿಯ ಕ್ರಮವನ್ನು ಹಿಂದೆ ಹೇಳಿದ್ದಾಗಿದೆ. ಒಂದು ರೂಪದಲ್ಲಿ ಒಂದರ್ಥದಲ್ಲಿ ದ್ವಿತೀಯ ಸ್ಕಂದದಲ್ಲಿ ಒಂದಷ್ಟು ಮಾಹಿತಿ ಬಂದದ್ದಾಗಿದೆ. ಇಡೀ ಭಾಗವತದಲ್ಲಿ ಮಾತ್ರ ಅಲ್ಲ, ಮತ್ತೆಲ್ಲ ಕಡೆಗೆ ಸೃಷ್ಟಿಯ ಪ್ರಕ್ರಿಯೆ ವಿವರಣೆ ಅಲ್ಲಲ್ಲಿ ಮತ್ತೆ ಮತ್ತೆ ಬರ್ತದೆ. ಯಾಕೆ? ಈ ಸೃಷ್ಟಿ ಪ್ರಕ್ರಿಯೆ ವರ್ಣನೆ ಮಾಡುವ ಉದ್ದೇಶ ಭಗವಂತನ ಗುಣವನ್ನು ಗಟ್ಟಿಗೊಳಿಸ್ಕೊಳ್ಬೇಕು, ನಾವಲ್ಲಿ ದಾರ್ಢ್ಯ ಮಾಡ್ಕೊಳ್ಬೇಕು. ಭಗವಂತ ಸೃಷ್ಟಿ ಮಾಡ್ತಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವಕರ್ತ, ಸರ್ವಸಮರ್ಥ, ಪಕ್ಕ ಆಗ್ಬೇಕದು. ರಿಪೀಟೆಡ್ಲಿ ಬಂದಾಗ ಪಕ್ಕ ಆಗ್ತದೆ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಇನ್ನೊಂದು ಸಲ ಕೇಳಿಬಿಟ್ಟು ಭಗವಂತ ಸರ್ವಕರ್ತನಾಗಿದ್ದಾನೆ, ಮುಗೀತು. ಅಷ್ಟು ಹೇಳೋದು ಬರೇ ಸ್ತೋತ್ರ ಪಾರಾಯಣ ಮಾಡದಂತೆ. ಮುಂದೆಲ್ಲ ಮಾಡುವಾಗ ನಾನೇ ಮಾಡಿದ್ದೀನಲ್ಲ, ಮನೆ ಕಟ್ಟಿದ್ದು ನಾನೇ, ಪ್ಲ್ಯಾನ್ ಹಾಕಿದ್ದು ನಾನೇ, ಹಣ ಸಂಪಾದನೆ ಮಾಡಿದ್ದು ನಾನೇ, ಏನೆಲ್ಲ ಮರ್ತೇ ಬಿಟ್ಟು ದೇವರು ಬರೀ ಶಬ್ದಕ್ಕೆ ಕೈ ಮುಗಿಗೋಸ್ಕರ, ಪಾರಾಯಣಕ್ಕೋಸ್ಕರ, ಪ್ರದಕ್ಷಿಣೆಗೋಸ್ಕರ ಸೃಷ್ಟಿಕರ್ತ ಭಗವಂತ, ಸೃಷ್ಟಿಕರ್ತ ಜಗನ್ನಾಥ ಮಾಧವೋ ಭಕ್ತವತ್ಸಲ ವೆಂಕಟೇಶ ಸ್ತೋತ್ರ, ಸೃಷ್ಟಿಕರ್ತ ಬರೀ ಶಬ್ದ ಹೇಳಿ ಉಪಯೋಗ, ಅದು ನಮ್ಮ ದೃಢವಾಗಬೇಕದು. ಅದಕ್ಕೋಸ್ಕರ ಆ ಭಗವಂತನ ಮಹಿಮೆಯನ್ನು, ಸೃಷ್ಟಿಯ ಮಹಿಮೆಯನ್ನು ವಿಸ್ತೃತವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮುಂದೆ ಕರ್ದಮ ಪ್ರಜಾಪತಿಗಳು ಸರಸ್ವತಿ ನದಿಯ ದಡದಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಯಾಕೆ? ಇದಕ್ಕೂ ಮುಂಚೆ ಬ್ರಹ್ಮದೇವ ಹೇಳಿದ, ತಾನು ಸೃಷ್ಟಿ ಮಾಡ್ತಾ ಇದ್ದ, ಯಾಕೋ ಆ ಸೃಷ್ಟಿ ಅಷ್ಟೊಂದು ಒಳ್ಳೆಯ ಕಾರ್ಯರೂಪಕ್ಕೆ ಬರಲಿಲ್ಲ. ಹಾಗಾಗಿ ಮಾನವ ಸೃಷ್ಟಿ ಮಾಡಿದ, ಅದೇ ಅವರು ಸನಕಾದಿಗಳೆಲ್ಲ ಹುಟ್ಟಿರ್ತಕ್ಕಂಥದ್ದು. ಆನಂತರ ಒಂದಷ್ಟು ಮರೀಚಿ ಮುಂತಾದ ಋಷಿಗಳು, ಆನಂತರ ನಾರದಾದಿಗಳ ಜನ್ಮ ಎಲ್ಲ ಆಯಿತು. ಆದರೂ ಸೃಷ್ಟಿ ಫಾಸ್ಟಾಗಿ ಡೆವಲಪ್ ಆಗಲಿಲ್ಲ. ಅದಕ್ಕಾಗಿ ತನ್ನ ದೇಹದಿಂದ ನಿರ್ಮಾಣ ಮಾಡಿಕೊಂಡ ಒಂದು ಪುರುಷ ರೂಪ, ಒಂದು ಸ್ತ್ರೀ ರೂಪ. ಆ ಪುರುಷ ರೂಪವೇ ಸ್ವಯಂಭುವ ಮನು, ಸ್ತ್ರೀ ರೂಪವೇ ಶತರೂಪಾದೇವಿ. ಅವರಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳ ಸಂತಾನವನ್ನು ಕೂಡ ವರ್ಣನೆ ಅಲ್ಲಿ ಮಾಡಿದ್ದಾರೆ. ಆಗ ಕರ್ದಮ ಪ್ರಜಾಪತಿಗಳಿಗೆ ಬ್ರಹ್ಮದೇವ ಆದೇಶ ಕೊಟ್ಟ, ನೀವು ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡೆಯಬೇಕು, ಈ ಸಂತಾನೋತ್ಪತ್ತಿ ಆಗಬೇಕು ಅಂತ. ಅದಕ್ಕಾಗಿ ಅವರು ಕನ್ಯೆ ಸಿಕ್ಕಿರಲಿಲ್ಲ, ಇನ್ನು ಮದುವೆ ಆಗಿರಲಿಲ್ಲ. ಆ ಕನ್ಯೆಗೋಸ್ಕರ ತಪಸ್ಸನ್ನು ಮಾಡ್ತಾರಂತೆ ಸರಸ್ವತಿ ನದಿಯ ದಡದಲ್ಲಿ. ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ. ಕರ್ದಮರು ಸ್ತೋತ್ರ ಮಾಡಿದ್ದಾರೆ. ನಾನು ಸಣ್ಣ ವಿಷಯಕ್ಕೋಸ್ಕರ ಸ್ತೋತ್ರ ಮಾಡಬೇಕು ಗೊತ್ತಿಲ್ಲ, ಈ ವಿಷಯ ಕೇಳಬೇಕು ಕೇಳಬಾರ್ದು ಗೊತ್ತಿಲ್ಲ, ನನಗೊಂದು ಕನ್ಯೆ ಬೇಕಾಗಿದೆ, ಮದುವೆ ಮಾಡಿಕೊಳ್ಬೇಕಾಗಿದೆ, ಕೊಡು ಭಗವಂತ. ಎಂಥ ಒಂದು ನಿರ್ವ್ಯಾಜ ಪ್ರೇಮ, ಭಗವಂತ ಬಗ್ಗೆ ವಿಶ್ವಾಸ. ಇದರ ತಾತ್ಪರ್ಯ ನೋಡುವಾಗ ಏನೇ ಕೇಳಿದರೂ ದೇವರನ್ನೇ ಕೇಳಿ ಪಡೆಯಬೇಕು, ಇದು ಅದರ ಉದ್ದೇಶ. ಯಾಕೆ? ಉಳಿದವರನ್ನು ಕೇಳಿ ಪಡೆದಾಗ ಅದು ಕೊನೆಯವರೆಗೆ ಆಗೋದಿಲ್ಲ, ಮುಟ್ಟುವುದಿಲ್ಲ, ಕೊನೆಯವರೆಗೆ ಉಳಿಯೋದಿಲ್ಲ. ದೇವರು ಕೊಟ್ಟದ್ದು ಅನಂತ, ಶಾಶ್ವತ. ಅದಕ್ಕೆ ದೇವರನ್ನು ಕೇಳ್ಕೋ ಉದ್ದೇಶವನ್ನು ಆ ಮೂಲಕ ನಾವು ಚಿಂತನೆ ಮಾಡಬೇಕು. ಮುಂದೆ ದೇವಹೂತಿಯ ಜೊತೆಗೆ ವಿವಾಹಕ್ಕೆ ಶ್ರೀಹರಿಯ ಆದೇಶ. ಸ್ವಯಂಭುವ ಮನು ಮಗಳನ್ನು ಕರ್ಕೊಂಡ್ಬರ್ತಾನೆ, ದೇವಹೂತಿಯನ್ನು. ಆಗ ಹೇಳಿದಂತೆಯೇ ಪ್ರಿಯವ್ರತ ಉತ್ಥಾನಪಾದ ಇಬ್ಬರು ಗಂಡು ಮಕ್ಕಳು ಆ ಸ್ವಯಂಭುವ ಮನುರಾಜನಿಗೆ. ಆಕೂತಿ, ದೇವಹೂತಿ, ಪ್ರಸೂತಿ ಎಂಬುದಾಗಿ 3 ಹೆಣ್ಣು ಮಕ್ಕಳು. ಅದರಲ್ಲಿ ದೇವಹೂತಿಯನ್ನು ಕರ್ಕೊಂಡು ಬರ್ತಾನೆ ಸ್ವಯಂಭುವ ಮನುರಾಜ. ಭಗವಂತ ಆದೇಶ ಕೊಡ್ತಾನೆ, ಕರ್ದಮರಿಗೆ ಆ ನಿನ್ನ ನಡುವಿನ ಮಗಳನ್ನು ವಿವಾಹ ಮಾಡಿಕೊಡುವಂತ. ಆಯಿತು ಅಂತ ಆ ವಿವಾಹವನ್ನು ಮಾಡಿಕೊಡ್ತಾನೆ. ಮಗಳಾದ ದೇವಹೂತಿಯೊಡನೆ ಸ್ವಯಂಭುವ ಮನು ದಂಪತಿಗಳು ಕರ್ದಮರ ಆಶ್ರಮಕ್ಕೆ ಬಂದುದು. ಇದಿಷ್ಟು 15ರಿಂದ 22 ಅಧ್ಯಾಯಗಳಲ್ಲಿ ಬಂದಿರತಕ್ಕಂಥ ಕಥಾಸಂಗ್ರಹ. ಇನ್ನು ಮುಂದೆ 4ನೇ ಪ್ರಶ್ನೆ ನೋಡುವಂತಾಗಿದ್ದರೆ 23ರಿಂದ 27 ಅಧ್ಯಾಯಗಳ ಸಾರಾಂಶ ಏನು? ದೇವಹೂತಿಯನ್ನು ಸ್ವೀಕರಿಸಲು ಮನುವಿನಿಂದ ಪ್ರಾರ್ಥನೆ. ಮನುರಾಜ ಪ್ರಾರ್ಥನೆ ಮಾಡ್ತಾನೆ, ನಿಮ್ಮ ಬಗ್ಗೆ ನಾರದರಿಂದ ನನ್ನ ಮಗಳು ಕೇಳಿ ತಿಳಿದಿದ್ದಾಳೆ, ತಾವೀಗ ವಿವಾಹವಾಗಲಿಕ್ಕೆ ಸಿದ್ಧರಾಗಿದ್ದೀರಿಂದ ಸುದ್ದಿ ಕೇಳಿದ್ದೇನೆ, ಬ್ರಹ್ಮಚರ್ಯ ವ್ರತ ಪರಿಪಾಲನೆ ಮಾಡಿಕೊಂಡು. ಹಾಗಿತ್ತು ಅಂದರೆ ನನ್ನ ಮಗಳನ್ನು ಸ್ವೀಕಾರ ತಾವು ಮಾಡಬೇಕು ಅಂತ ತಿಳ್ಕೊಂಡಿದ್ದಾನೆ. ಆನಂತರ ಭಗವಂತನ ಸಂಕಲ್ಪ, ಭಗವಂತ ಪ್ರೇರಣೆಯಂತೆ ಕರ್ದಮರು ದೇವಹೂತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಿಕೊಳ್ತಾರೆ. ವಿವಾಹವೂ ಆಗ್ತದೆ. ಕರ್ದಮ ದೇವಹೂತಿ ವಿವಾಹ. ದೇವಹೂತಿ ನಡೆಸಿದ ತಪತಿ ಸೇವೆ, ತಪಸ್ಸು ಮುಂದುವರಿತದೆ. ಅವ್ರು ಹೋಗಿಬಿಟ್ರು, ತಂದೆ ತಾಯಿ ಸ್ವಯಂಭೂಮನು ಶತರೂಪಾದೇವಿ ವಿವಾಹ ಮಾಡಿಕೊಟ್ಟು. ಇವಳು ತಪಸ್ಸಿನ ಆಶ್ರಮದ ಜೀವನಕ್ಕೆ ಒಗ್ಗಿಕೊಂಡಿದ್ದಾಳೆ. ದೇವಹೂತಿ ರಾಜಕುಮಾರಿ ತಪಸ್ಸು ಮಾಡಿದ್ದಾಳೆ, ತುಂಬ ಸಮಯ ಕಳೆದಿದೆ. ಅವಳ ತಪಸ್ಸು, ಪತಿ ಸೇವೆ, ಪ್ರಸನ್ನರಾಗಿರತಕ್ಕಂಥ ಕರ್ದಮರು ಪತ್ನಿ ಸಂತೋಷಕ್ಕಾಗಿ ಹಾಗೂ ವಿಹಾರಕ್ಕಾಗಿ ಮನೆ
ವಿಮಾನ ಮುಂತಾದವುಗಳನ್ನು ಯೋಗ ಸಿದ್ಧಿ ನಿರ್ಮಾಣ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅನಿಸ್ತದೆ ಇವರೆಲ್ಲೋ ಕಾಡಿನಲ್ಲಿದ್ದಾರೆ, ಗುಡಿಸಲಿದ್ದಾರೆ, ಗುಡ್ಡದಲ್ಲಿದ್ದಾರೆ, ತಿನ್ನಲಿಕ್ಕೂ ಗತಿ ಇಲ್ಲ, ಇರಲಿಕ್ಕೂ ಮನೆ ಇಲ್ಲ, ಏನಪ್ಪ ಅಂತ ಅನಿಸ್ಬಿಡ್ತದೆ ಮೇಲ್ನೋಟಕ್ಕೆ. ಭಗವಂತ ಅವರಿಗೆ ಇಂಥ ಸಾಮರ್ಥ್ಯ ಕೊಟ್ಟಿದ್ದಾನೆ. ಯೋಗಿಗಳಿಗೆ ಎಲ್ಲವನ್ನ ತ್ಯಾಗ ಮಾಡಿ ಭಗವಂತನ ತಪಸ್ಸು ಮಾಡತಕ್ಕಂತಹ ಯೋಗಿಗಳಿಗೆ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂಚ ಅಷ್ಟಸಿದ್ಧಯ. 8 ಸಿದ್ಧಿಗಳನ್ನು ಭಗವಂತ ಕೊಟ್ಟಿದ್ದಾನೆ ಅವರಿಗೆ. ಬೇಕಾದ್ದನ್ನು ಕ್ಷಣಾರ್ಧದಲ್ಲಿ ಪಡೆಯತಕ್ಕಂಥ ಅವಕಾಶ ಇದು ಯಾರಿಗೂ ಇಲ್ಲ, ಆ ಯೋಗಿಗಳಿಗೆ ಮಾತ್ರ. ಹಾಗೆ ಕರ್ದಮ ಪ್ರಜಾಪತಿಗಳು ತಮ್ಮ ತಪಸ್ಶಕ್ತಿಯಿಂದ ಮೇಲ್ನೋಟಕ್ಕಲ್ಲಿ ಏನೂ ಇರಲಿಲ್ಲ, ಬರೀ ಗುಡ್ಡ, ಬರೀ ಕಾಡು, ಅಲ್ಲಿ ಎಲ್ಲ ವ್ಯವಸ್ಥೆ ಇರತಕ್ಕಂತಹ, ಅಂದರೆ ದೇಹೂತಿ ಸಂತೋಷಕ್ಕೋಸ್ಕರ, ದಾಂಪತ್ಯ ಜೀವನ ನಡೆಸೋದಕ್ಕೋಸ್ಕರ ಅಂಥೇಳಿ ವಿಹಾರಕ್ಕೋಸ್ಕರ ಒಂದು ಮನೆ ನಿರ್ಮಾಣ ಮಾಡಿದ್ದಾರೆ, ವಿಮಾನ ನಿರ್ಮಾಣ ಮಾಡಿದ್ದಾರೆ, ಒಂದು 100 ವರ್ಷ ಸಂಚಾರ ಮಾಡಲಿಕ್ಕೆ ವಿಮಾನ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ವಿಮಾನ ವ್ಯವಸ್ಥೆ ಇವತ್ತು ನೋಡ್ತೇವೆ. ಇಂಥ ಟೆಕ್ನಾಲಜಿ ಇನ್ನೂ ಬಂದಿಲ್ಲ. ಬಹುಶಃ ಇವತ್ತಿನ ವಿಮಾನದಲ್ಲಿ ಹಡಗಿನಲ್ಲಿ ಕ್ರಿಕೆಟ್ ಆಡಲಿಕ್ಕೂ ಜಾಗ ಇದೆ ಅಂತ ಕೇಳ್ತೇವೆ, ಅಷ್ಟು ವಿಶಾಲವಾದ ಜಾಗ ಇದೆ. ಅವತ್ತಿನ ವಿಮಾನದಲ್ಲಿ ಅದಕ್ಕೂ ಜಾಗ ಇತ್ತು. ಇಷ್ಟು ವ್ಯವಸ್ಥೆ, ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲವೂ ಇತ್ತು ಅಂತ ನಿರ್ಮಾಣ ಮಾಡಿದ್ದಾರಂತೆ ಆ ಯೋಗಸಿದ್ಧಿಯಿಂದ ಕರ್ದಮ ಪ್ರಜಾಪತಿಗಳು. ಮುಂದೆ ದಂಪತಿಗಳು 100 ವರ್ಷಗಳ ಕಾಲ ವಿಹಾರ ಮಾಡಿದ್ದಾರೆ. ಪ್ರೇಕ್ಷಯಿತ್ವ ಭೂಗೋಲಂ. ಇವತ್ತು ನಮ್ಮದೆಲ್ಲ ಶಾರ್ಟ್ ಟೂರ್ ಅಷ್ಟೇ, ಒಂದು ತಿಂಗಳು 10 ಉತ್ತರ ಭಾರತದ ಟೂರ್ ಇರ್ಬೋದು, 15 ದಿವಸದ ದಕ್ಷಿಣ ಭಾರತ ಟೂರ್ ಇರ್ಬೋದು, ಇಷ್ಟೇ. ಅವ್ರದ್ದು ಹಾಗಲ್ಲ, 100 ವರ್ಷದ್ದು ಇಡೀ ಭೂಗೋಳ ಸಂಚಾರ. ಅದರಲ್ಲಿ ಇಂದ್ರಲೋಕ ಬಂತು, ಚಂದ್ರಲೋಕ ಬಂತು, ಆ ಹಿಲ್ ಸ್ಟೇಷನ್ನು ಈ ಹಿಲ್ ಸ್ಟೇಷನ್ ಎಲ್ಲ ಸಂಚಾರ ಮಾಡಿ ಅವರು ಬಂದಿದ್ದಾರಂತೆ. ಅದನ್ನು ಕೂಡ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆನಂತರ ವೈರಾಗ್ಯವನ್ನು ಪಡೆದಿದ್ದಾಳೆ ದೇಹೂತಿ. ಪ್ರಪಂಚ ಸುಖ ಪಟ್ಟ ಮೇಲೆ ವೈರಾಗ್ಯವು ಬರ್ತದೆ, ಬರಬೇಕು, ಬೇಗನೆ ಬಂದಷ್ಟು ಒಳ್ಳೆಯದು. ವೈರಾಗ್ಯ ಪಡ್ಕೊಂಡಿದ್ದಾಳೆ. ಆನಂತರ ಕರ್ದಮರು ಶ್ರೀಹರಿ ಭಗವಂತ ಕರ್ದಮ ಮತ್ತು ದೇಹೂತಿ ದಂಪತಿಗಳಲ್ಲಿ ಕಪಿಲ ನಾಮಕ ಪರಮಾತ್ಮನಾಗಿ ಅವತಾರ ಮಾಡಿದ್ದಾನೆ. ಕಪಿಲ ದೇವ ಬಂದ, ತಂದೆ ಹೇಳಿದ, ಚಿಂತೆ ಮಾಡಬೇಡಿ, ನನ್ನ ತಾಯಿಯ ಬಗ್ಗೆ, ದೇಹೂತಿ ಬಗ್ಗೆ ನಾನು ನೋಡ್ಕೊಳ್ತೇನೆ, ತತ್ವಜ್ಞಾನ ಉಪದೇಶ ನೀಡ್ತೇನೆ, ತಾವು ತಪಸ್ಸಿಗೆ ನಿಶ್ಚಿಂತೆಯಿಂದ ಹೋಗಿಬಿಡ್ರಿ. ಅವರನ್ನು ಕಳಿಸಿ ಕೊಡ್ತಾನೆ. ಕರ್ದಮರಾಚೆಗೆ ಹೋಗಿ ತಪಸ್ಸನ್ನು ಮಾಡಿ ಅವರು ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಂಡಿದ್ದಾರೆ. ಮುಂದೆ ತಾಯಿಗೆ ಉಪದೇಶ ಕೊಟ್ಟಿದ್ದಾನಂತೆ ಆ ಕಪಿಲದೇವ. ತಾಯಿ ಕೇಳ್ತಾಳೆ ಒಂದು ಸಲ ಬಂದು, ಈ ಸಂಸಾರದಲ್ಲಿ ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಸಾಕಾಗಿಬಿಟ್ಟಿದೆಯಪ್ಪ. ಒಂದು ಕಣ್ಣು, ಒಂದು ಕಿವಿ, ಒಂದು ಮೂಗು, ಒಂದು ನಾಲಿಗೆ, ಅವು ಏನು ಕೇಳ್ತಾವೋ, ಏನು ಬಯಸ್ತಾವೋ ಒಂದು ಗೊತ್ತಾಗೋದಿಲ್ಲ. ನಾವು ಕೇಳಿದ್ದೆಲ್ಲ ತಂದು ಕೊಡ್ತಾ ನನಗೆ ಸಾಕಾಗಿದೆ ವಿನಃ ಆ ಇಂದ್ರಿಯಗಳು ಸಾಕು ಅಂತ ಎಂದೂ ಅನ್ನುವುದಿಲ್ಲ. ಇದು ವೈರಾಗ್ಯದ ಪ್ರಾರಂಭದ ಹಂತ. ಆ ಅರಿವು ಬರಬೇಕು. ಬಂದಿದೆ ಅವಳಿಗೆ. ಬಂದು ಕೇಳಿದ್ದಾಳೆ, ಅನುಗ್ರಹ ಮಾಡು ಭಗವಂತ. ತಂತ್ವಾಗತಾಹಂ ಶರಣಂ ಶರಣ್ಯಂ, ನಿನಗೆ ಶರಣ ಹೋಗಿದ್ದೇನೆ, ನನ್ನ ಉದ್ಧಾರ ಮಾಡುವಂಥ ಆ ಮಗನಿಗೆ ಶರಣ ಹೋಗಿ ಉಪದೇಶ ಹೇಳುವಂತ ಬೇಡಿಕೊಂಡಿದ್ದಾಳೆ. ಆಗ ಭಗವಂತ ಶ್ರೇಷ್ಠವಾದ ಭಕ್ತಿಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹಿನ್ನೆಲೆಯಾಗಿ ಶ್ರೀಹರಿಯಲ್ಲಿರಿಸಬೇಕಾದ ಮನೋಯೋಗ, ಭಕ್ತಿಯೋಗ ಬರಬೇಕು ಅಂತಾಗಿದ್ದರೆ ಒಳ್ಳೆಯ ಮನೋಯೋಗ ಬೇಕು. ಭಗವಂತ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ಅಂದರೆ ಪ್ರಪಂಚ ವೈರಾಗ್ಯ ಅಂತ ಅರ್ಥ. ಎಲ್ಲ ಪದಾರ್ಥ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ಮನಸ್ಸನ್ನು ಭಗವಂತನಲ್ಲಿ ಕೇಂದ್ರೀಕರಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಅದನ್ನು ಕೂಡ ತಿಳಿಸಿಕೊಡ್ತಾನೆ. ಭಕ್ತರು ಎಷ್ಟು ಪ್ರಕಾರದಲ್ಲಿದ್ದಾರೆ, ನಮ್ಮ ಭಕ್ತಿ ಎಷ್ಟು ಪ್ರಕಾರವಾಗಿದೆ. ಆಗಲಂತೆ ನಾವು ತಿಳ್ಕೊಂಡಿದ್ದೇವೆ, ಒಂದಷ್ಟು ದೇವ್ರ ಪೂಜೆ ಮಾಡ್ತೇವೆ, ಒಂದು 10 ನಿಮಿಷ, ಒಂದೆರಡು ಶ್ಲೋಕ ಹೇಳ್ತೇನೆ, ಒಂದು ಮಂಗಳಾರತಿ ಮಾಡ್ತೇನೆ, ನಾನೊಬ್ಬ ದೊಡ್ಡ ಭಕ್ತ ಅಂದ್ಕೊಂಡ್ಬಿಡ್ತೇನೆ. ಅಷ್ಟೇ ನಾನು ಮಾಡಿದ್ದು. ದಿನದ 24 ಗಂಟೆಯಲ್ಲಿ ಒಂದು 10 ನಿಮಿಷ ದೇವರಿಗೋಸ್ಕರ. ಇದು ಒಂದು ಭಾಗ ಅಷ್ಟೇ. ಇದು ಭಕ್ತಿಯ ದೊಡ್ಡ ಮಟ್ಟದ್ದಲ್ಲ. ಹಾಗಾಗಿ ಆ ಭಕ್ತಿಯ ಪ್ರಕಾರ, ಭಕ್ತರಲ್ಲಿರತಕ್ಕಂಥ ಪ್ರಕಾರ ಎಲ್ಲವನ್ನು ವಿವರಣೆ ಮಾಡ್ತಾನೆ. ಭಕ್ತಿ ಸಾಧನಗಳೇನೇನು ಅಂದರೆ ಅಷ್ಟಾಂಗೋಗಿ ಇರ್ಬೋದು, ಎಲ್ಲ ಕೂಡ ವಿವರಣೆ ಮಾಡಿಕೊಡ್ತಾನೆ. ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಹೀಗೆ ಹೇಳ್ತಾ ತತ್ವಜ್ಞಾನವನ್ನು ನೀಡುತ್ತಾನೆ. ಕಪಿಲ ತತ್ವಜ್ಞಾನವನ್ನು ನೀಡಿದ ಅಂತ ಉಂಟು ಮಾತು. ತಾಯಿ ದೇಹೂತಿಗೆ ಏನು ತತ್ವಜ್ಞಾನ? 24 ತತ್ವಗಳು, 25 ತತ್ವಗಳು, 26 ತತ್ವಗಳು, 27 ತತ್ವಗಳು, ಆ ವಿವರಣೆ ಮುಂದೆ ಬರಲಿಕ್ಕಿದೆ. ಅವುಗಳ ವಿವರಣೆ ಕೊಡ್ತಾನೆ. ಇದೇ ತತ್ವಜ್ಞಾನ. ತತ್ವ ಅಂದರೆ ಇವುಗಳ ತತ್ವಗಳು ಅಂತ ಒಂದು ಅರ್ಥ. ಇನ್ನೊಂದು ಮಧ್ವಾಚಾರ್ಯರ ವಾದ ತತ್ವವಾದ ಅಂತ ಕರೀತಾರೆ. ಯಥಾರ್ಥವಾದದ್ದು ಅಂತ ಅರ್ಥ, ಸತ್ಯವಾದದ್ದು ಅಂತ ಅರ್ಥ. ಅದರ ವಿವರಣೆ
ಕೂಡ ಇಟ್ಕೋಬಹುದಾಗಿದೆ. ಹೀಗೆ ತತ್ವಜ್ಞಾನವನ್ನು ಅವನು ನೀಡ್ತಾನೆ ತಾಯಿಗೆ. ಇದಿಷ್ಟು 23ರಿಂದ 27 ಅಧ್ಯಾಯಗಳಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ವಿಷಯಗಳ ಸಂಗ್ರಹ. ಕೊನೆಯದಾಗಿ 5ನೆಯ ಪ್ರಶ್ನೆಯಾಗಿ 28ರಿಂದ 34 ಅಧ್ಯಾಯಗಳ ಸಾರಾಂಶವನ್ನು ಸಂಗ್ರಹಿಸಿರಿ. ಇದರಲ್ಲಿ ಏನು ಬರ್ತಾ ಇದೆ? ಸತ್ವಾದಿ ತ್ರಿಗುಣಗಳ ಪ್ರಭಾವವನ್ನು ಗೆಲ್ಲುವುದರ ಅವಶ್ಯಕತೆ. ಇವತ್ತು ನಮಗೆ ದುಃಖ ಯಾಕೆ ಬಂದಿದೆ? ಸೃಷ್ಟಿಯಲ್ಲಿಂದ ಪ್ರಾರಂಭ ಆಗ್ತದೆ. ಸೃಷ್ಟಿಯ ಮೂಲ ಕಾರಣ ಏನು? ಎಲ್ಲ ಯೋಚನೆ ಮಾಡಿದಾಗ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳ ಪ್ರಭಾವ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ, ಭಗವದ್ಗೀತೆ. ಪ್ರಕೃತಿಯಿಂದ ಈ 3 ಗುಣಗಳ ಪ್ರಭಾವ ಪ್ರಾರಂಭ ಆಗ್ತದೆ. ಇವು ಇರೋದ್ರಿಂದಲೇ ನಮ್ಮೆಲ್ಲ ಸ್ವಲ್ಪ ದುಃಖನೋ, ಕಷ್ಟನೋ, ಮತ್ತೇನೋ ಮಿಶ್ರ ಬುದ್ಧಿನೋ, ಮತ್ತೇನೋ ಚಿಂತನೆ ಮಾಡಬೇಕು, ಭಗವಂತನ ಅಧ್ಯಯನ ಮಾಡಬೇಕು ಅಂತ ಈ ಯೋಚನೆಯು, ಇವೆಲ್ಲ ಸತ್ವಗುಣ, ರಜೋಗುಣ, ತಮಗುಣಗಳ ಪ್ರಭಾವ ಆಯಾ ಸಂದರ್ಭಕ್ಕನುಗುಣವಾಗಿ. ಹಾಗಾಗಿ 3 ಗುಣಗಳ ಪ್ರಭಾವ ನಾವು ಗೆಲ್ಲಬೇಕು ಅಂತ ಅದರ ಅವಶ್ಯಕತೆಯನ್ನು ಕೂಡ ಅಲ್ಲಿ ವಿವರಣೆ ಮಾಡಲಾಗಿದೆ. ಜೊತೆಗೆ ಜ್ಞಾನ, ಭಕ್ತಿ, ವೈರಾಗ್ಯ ಮುಂತಾದವೆಲ್ಲವೂ ಹರಿಯ ಅನುಗ್ರಹ ಸಂಪಾದನೆಗೆ ಸಾಧನವಾಗಿವೆ. ಇದೇ ಶಾಸ್ತ್ರದ ಅಂತಿಮ ಉದ್ದೇಶ, ಅಂತಿಮ ಧ್ಯೇಯ. ಭಗವಂತನಲ್ಲಿ ಜ್ಞಾನ ಭಕ್ತಿಗಳನ್ನು ಬೆಳೆಸ್ಕೊಳ್ಬೇಕು, ಪ್ರಪಂಚದ ಬಗ್ಗೆ ವೈರಾಗ್ಯ ಪಡ್ಕೊಳ್ಬೇಕು. ಇದನ್ನೇ ಮತ್ತೆ ಮತ್ತೆ ರಿಪೀಟೆಡ್ಲಿ ಹ್ಯಾಮರಿಂಗ್ ಮಾಡಿ ಹೇಳ್ತಕ್ಕಂಥದ್ದು ಶಾಸ್ತ್ರದ ಉದ್ದೇಶ. ಅದನ್ನು ಮತ್ತೆ ಇಲ್ಲಿ ವಿವರಣೆ, ನಿರೂಪಣೆ ಮಾಡಲಾಗಿದೆ. ಶ್ರೀಹರಿಯ ಜ್ಞಾನ ಸಂಪಾದನೆಗೆ ಮೂಲ ಸಾಧನ ಏನು ಅಂತ ಯೋಚನೆ ಮಾಡುವಾಗ ಅಷ್ಟಾಂಗ ಯೋಗ ತಂದುಕೊಳ್ಳಬೇಕು ಅಂತ ಕಪಿಲ ಹೇಳ್ತಾನೆ, ತನ್ನ ತಾಯಿ ಉಪದೇಶ ಕೊಡ್ತಾನೆ. ಇವತ್ತು ಎಲ್ಲಕ್ಕಿಂತ ಬೇಸಿಕ್ ಅಂದರೆ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋದು ಹೇಗಪ್ಪ? ಅದೇ ಸಮಸ್ಯೆ ಇವತ್ತು. ಮನಸ್ಸು ಗಟ್ಟಿಯಾದರೆ, ಒಂದು ಕಡೆ ಕುತ್ಕೊಂಡ್ರೆ, ಒಂದು ಕಡೆ ಯೋಚನೆ ಮಾಡಿ ಪ್ರಾರಂಭ ಮಾಡಿದರೆ, ಅದು ಕಾನ್ಸಂಟ್ರೇಷನ್ ಮಾಡಿ ಸಾಧ್ಯವಾದರೆ ಮುಂದೆ ಕೆಲಸಗಳನ್ನು ಮಾಡ್ಕೋಬೋದು. ಅದೇ ಆಗೋದಿಲ್ಲ. ಈ ಮನಸ್ಸನ್ನು ಹೆಂಗೆ ಏಕಾಗ್ರಗೊಳಿಸಬೇಕು? ಇದಕ್ಕೆ ಇವತ್ತು ಯಾವುದೇ ಸೈಕ್ಯಾಟ್ರಿಸ್ಟ್ ಹತ್ರ ಉತ್ತರ ಇಲ್ಲ. ಅದನ್ನು ಕಪಿಲದೇವ ತಾಯಿಗೆ ಅದರ ರಹಸ್ಯವನ್ನು, ಕ್ರಮವನ್ನು, ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥದ್ದರ ಸ್ವಾರಸ್ಯವನ್ನು ಕೂಡ ತಿಳಿಸಿಕೊಡುತ್ತಾನೆ ಅಷ್ಟಾಂಗ ಯೋಗದ ಮೂಲಕ. ಕಪಿಲನು ಭಕ್ತಿಯೋಗವನ್ನು ವಿಸ್ತಾರವಾಗಿ ವಿವರಿಸುವುದು. ಏನು ಭಕ್ತಿಯೋಗ ಅಂದರೆ? ಆಗ ಹೇಳಿದಂಗನ ಯಾನೊಬ್ಬ ದಾರಿಯಲ್ಲಿ ಭಿಕ್ಷುಕ ಬರ್ತಾನೆ, ಏನರ ಭಕ್ತಿ ಮಾಡಿರಿ, ಎಷ್ಟೋ $1 2 ರೂಪಾಯಿ ಕೊಟ್ಟರೆ ಸರಿ, ಅವನು ಭಕ್ತಿ ಅಷ್ಟೇ. ನಮ್ಮದು ಹಾಗೇನೆ, ವಾರಕ್ಕೊಮ್ಮೆ ಗುರುವಾರ ಮಠಕ್ಕೆ ಹೋಗಿರ್ತೀವಿ, ಸಾಪ್ತಾಹಿಕ ಭಕ್ತಿ. ಇನ್ನು ಮತ್ತೆ ಮುಂದಿನ ಗುರುವಾರವೇ ರಾಯರ ಭೇಟಿ. ಹೀಗೆ ಭಕ್ತಿ ಮಾಡ್ತೀವಿ, ಇಲ್ಲ ಅಂತಲ್ಲ. ಈ ತಾತ್ಕಾಲಿಕ ಭಕ್ತಿ, ಸ್ವಲ್ಪ ಪ್ರಮಾಣದ ಭಕ್ತಿ. ಏನು ಭಕ್ತಿಯ ಪ್ರಕಾರ, ಸ್ವರೂಪ, ಅದರ ವಿವರಣೆಯನ್ನು ಕೂಡ ಸುದೀರ್ಘವಾಗಿ ಇಲ್ಲಿ ಕಪಿಲ ನಡೆಸ್ತಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಅಧ್ಯಾಯದಲ್ಲಿ ಅಥವಾ ಈ ಸ್ಕಂದದಲ್ಲಿ ಕಾಣತಕ್ಕಂಥ ವಿಷಯ ಅಂದರೆ, ಈ ಜೀವನಿಗೆ ಮೂಲಭೂತವಾಗಿ ದುಃಖ ಯಾಕೆ ಬಂದಿದೆ, ಯಾಕೆ ಕಷ್ಟ ಬಂತು ನನಗೆ, ಏನು ಕಾರಣ? ಡಯಾಗ್ನೋಸಿಸ್ ಆಗಬೇಕು. ಯಾವುದೇ ರೋಗ ಡಯಾಗ್ನೋಸಿಸ್ ಸರಿಯಾದರೆ ಚಿಕಿತ್ಸೆ ಸರಿಯಾಗ್ತದೆ. ಡಯಾಗ್ನೋಸಿಸ್ ಸರಿಯಾಗಲಿಲ್ಲ ಅಂದರೆ ಬರೀ ಟ್ರಯಲ್ ಆ್ಯಂಡ್ ಎರರ್. 1 ವಾರ ಈ ಮಾತ್ರೆ ತಗೊಳ್ರಿ, ಮತ್ತೆ ಬಂದು ಭೇಟಿಯಾಗ್ರಿ, ಮತ್ತೊಂದು ಬೇರೆ ಪ್ರಿಸ್ಕ್ರಿಪ್ಷನ್, ಮತ್ತೊಂದು ಉದ್ದಪಟ್ಟಿ, ಮತ್ತೆ ಮಾತ್ರೆ ತಗೊಳ್ಳೋದು 1 ವಾರ. ಏನು ಕಾಣಿಸ್ತಾ ಇಲ್ಲ ಪರಿಣಾಮ, ಹೌದಾ, ಚೇಂಜ್ ಮಾಡೋಣ. ಟ್ರಯಲ್ ಆ್ಯಂಡ್ ಎರರ್. ರೋಗ ಏನಾಗಿದೆ, ಏನಿದೆ ಅದರ ಜ್ಞಾನ ಮೊದಲು ಬರಬೇಕು. ಡಯಾಗ್ನೋಸಿಸ್ ಸರಿಯಾದರೆ ಚಿಕಿತ್ಸೆ ಸುಲಭ ಮತ್ತು ಸರಳ ಮತ್ತು ಬೇಗ ಆಗ್ತದೆ. ಹಾಗೆ ಇಲ್ಲಿ ದುಃಖ ಪಡಲಿಕ್ಕೆ ಏನು ಕಾರಣ, ಏನು ಕೊರತೆ? ದುಡ್ಡಿಲ್ಲ ಅಂತ, ಬಡವಾಗಿದ್ದ ಅಂತ ಅರ್ಥನ, ಬುದ್ಧಿ ಇಲ್ಲ ಅಂತ ಅರ್ಥನ? ಏನು ಕಾರಣ? ಬುದ್ಧಿ ಇಲ್ಲ, ಬಡವ ಅಂತಾಗಿದ್ದರೆ ಭಾಳ ಪದಾರ್ಥ ತಗೊಳ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ದುಡ್ಡು ಇಲ್ಲರಿ, ಬಡವ ಅದನ್ನು ಹೆಚ್ಚಿನ ದೊಡ್ಡ ಶ್ರೀಮಂತಿಕೆ ಪದಾರ್ಥ ತೊಗೊಳಿಕ್ಕೆ ಆಗಲಿಲ್ಲ ಅಂತ. ರೋಗ ಯಾಕೆ ಬಂತು? ಈ ಬಡತನಕ್ಕೆ ರೋಗ ಏನು ಲಿಂಕ್? ಇದು ಯೋಚನೆ. ಹಿಂಗೆ ಒಂದೊಂದು ಸಮಸ್ಯೆಗಳಿಗೆ ಏನು ಕಾರಣ, ಮೂಲ ಕಾರಣ. ಹಾಗಾಗಿ ಜೀವನು ಸಂಸಾರಕ್ಕೆ ಬರಲಿಕ್ಕೆ, ಸಿಲುಕಲಿಕ್ಕೆ ಏನು ಕಾರಣ? ವೈರಾಗ್ಯ ಸಂಪಾದನೆಗೆ ಪೂರಕವಾಗಿ ವಿವಿಧ ಕರ್ಮ, ಜನ್ಮ, ಸಂಸಾರಾದಿಗಳ ನಿರೂಪಣೆ. ವೈರಾಗ್ಯ ಬರಬೇಕು ಅಂತಾಗಿದ್ದರೆ ಎಲ್ಲ ಜನ್ಮಗಳು, ಎಲ್ಲ ಕರ್ಮಗಳ ವಿವರಣೆಗೆ ಬರಬೇಕು. ಅವ್ರನ್ನ ನೋಡ್ರಿ, ಇವ್ರನ್ನ ನೋಡ್ರಿ, ಎಲ್ಲಿ ಬೇಕಾದ್ರೆ ಹೋಗ್ರಿ, ಎಲ್ಲಿ ಹೋಗ್ರಿ ಇಷ್ಟೇ ರೀ, ಇಷ್ಟು ದುಃಖ, ಇಷ್ಟು ಕಷ್ಟ, ಇಷ್ಟು ತ್ರಾಸ ಇದ್ದದ್ದು ಎಲ್ಲರ ಬಾಯಿಲಿ ಮಾತು ಬರ್ತದೆ. ನನ್ನ ಸಂಸಾರದ ಸಂದರ್ಭ ಅಂದರೆ ಇಷ್ಟೇ, ಬರೀ ದುಡ್ಡು ಗಳಿಸಿದ ಕೂಡಲೇ ಸುಖ ಆಯಿತು ಅನ್ನೋ ಅರ್ಥ ಅಲ್ಲ. ಮಕ್ಕಳೇ ಇರೋದಿಲ್ಲ, ಬೇಕಷ್ಟು ದುಡ್ಡುಂಟು. ಅಥವಾ ಇವತ್ತು ಅಂಬಾನಿ ಎಂಥವರು ಸಹಿತ ಕೋಟ್ಯಾಧೀಶರು, $1 million ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ಶ್ರೀಮಂತರು. ಆದರೆ ಇವತ್ತು ಅವರು ತಿನ್ನತಕ್ಕಂತಹ ಆಹಾರ ಅಂತ
ಕುಡಿಯತಕ್ಕಂತಹ ಚಹಾ ಮುಂತಾದ ಪಾನೀಯ ಅಂತ ವಿಚಾರ ಮಾಡುವಂತಾಗಿದ್ದರೆ ಸಕ್ಕರೆ ಇಲ್ಲದ ಚಹಾ, ಉಪ್ಪಿಲ್ಲದ ಬೆಂಡೆಕಾಯಿಯಂತಹ ಬಳಸಿ ಮಾಡಿದ ತಿಂಡಿ ಪದಾರ್ಥಗಳು ಏನು ಮಾಡುತ್ತೋ. ಒಬ್ಬ ಸಾಮಾನ್ಯ ರೈತ ಅವನು ಒಳ್ಳೆಯ ಪದಾರ್ಥ ಹಾಕಿಕೊಂಡು ಬೆಲ್ಲ ಹಾಕಿಕೊಂಡು ಚಹಾ ಕುಡಿಬೋದು, ಹಾಲು ಕುಡಿಬೋದು, ಉಪ್ಪಿನಕಾಯಿ ಸೇರಿದ ರೊಟ್ಟಿ ಚಪಾತಿಯನ್ನು ಕೂಡ ಅವನು ತಿನ್ಬೋದು, ತಿಂತಾನೆ. ಇವನಿಗೆ ಹಾಗಲ್ಲ, ಅಂಬಾನಿ ಮುಂತವರಿಗೆ ಒಂದು ಏನೋ ಟಿಫಿನ್ ಮಾಡಿದ ಮಾತ್ರೆ ತೊಗೋಬೇಕು ಅವನು. ಅದು ಶುಗರಿಗೆ ಒಂದು, ಬಿ ಪಿ ಒಂದು, ಮತ್ತೊಂದಕ್ಕೊಂದು, ಇನ್ನೊಂದಕ್ಕೊಂದು. ಸಂಪತ್ತಿದ್ದರೂ ಏನು ಉಪಯೋಗ? ಅನುಭವಿಸುವ ಅರ್ಹತೆ ಇರಲಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ. ಆ ಕಾರಣಕ್ಕೋಸ್ಕರ ಇದು ಒಬ್ಬರ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆ ಇದೆ. ದುಡ್ಡಿದ್ದರೆ ಬೇಕಾದಾಗ್ತದೆ, ಏನಾಗ್ತದೆ? ಅನುಭವಿಸ್ಲಿಕ್ಕೆ ಬೇಕಲ್ಲ, ದುಡ್ಡು ಬೇಕಾಗ್ತದೆ, ರೋಗ ಅನುಭವಿಸ್ಲಿಕ್ಕೆ ಬೇಕಲ್ಲ. ಹಾಗಾಗಿ ಈ ದುಃಖ ಯಾಕೆ ಬಂದಿತು? ಅದಕ್ಕೋಸ್ಕರ ಅನೇಕರ ಸಮಸ್ಯೆ ನೋಡುವಾಗ ಎಲ್ಲರ ಸಮಸ್ಯೆ ಇದೆ, ಒಬ್ಬರದಲ್ಲ ಇದು. ಅವ್ರನ್ನ ಕೇಳ್ರಿ, ಇವ್ರನ್ನ ಕೇಳ್ರಿ, ನಮ್ಮ ಸಮಸ್ಯೆ ಇನ್ನೂ ತುಂಬ ಆಳವಾಗಿದೆ, ಇನ್ನೂ ಹೆಚ್ಚದ, ಹೇಳ್ತೇನೆ ಕೂಡ್ರಿ, ನಿಮ್ಮ ಟೈಮ್ ಇದೆಯೇನು ಇದ್ರೆ ಕೂಡಿರ್ಬೇಕಾರೆ ಹೇಳ್ಬೋಣ, ಮಾತಾಡೋಣ ಅಂತ. ನಮ್ಗಿಂತ ಸಮಸ್ಯೆ ಅವ್ರದ್ದು ಹೆಚ್ಚೇ ಇರ್ತದೆ. ಮೇಲ್ನೋಟಕ್ಕಷ್ಟೇ ಎಲ್ಲರೂ ಹೇಳ್ತಿರ್ತಾರೆ, ನೀವು ಆರಾಮಿದ್ದೀರಿ, ನೀವು ಆರಾಮಿದ್ದೀರಿ, ನೀವು ಆರಾಮು, ನಾವು ಆರಾಮು. ರಸ್ತೆಯಲ್ಲಿ ಭೇಟಿ ಆದಾಗೆಲ್ಲ ಮಾತಾಡ್ತಿರ್ತೀವಿ. ಇದು ಆರಾಮಿರತಕ್ಕಂಥ ಮಾತು ಎಲ್ಲಿಯವರೆಗೆ ಹೋಗಿದೆ ಅಂತಂದರೆ ಅದು ಫಾರ್ಮಾಲಿಟಿ ಬಂದುಬಿಟ್ಟಿದೆ ಅನ್ನೋ ಅರ್ಥ. ಆಸ್ಪತ್ರೆಯಲ್ಲೇ ಇಬ್ಬರು ಸೇರಿ ಡಾಕ್ಟರ್ ಹತ್ತಿರ ಭೇಟಿ ಆಗಲಿಕ್ಕೋಸ್ಕರ ಬಂದಲ್ಲಿ ಕೇಸ್ ರಿಜಿಸ್ಟ್ರೇಷನ್ ಮಾಡಿಸ್ತಿರ್ತಾರೆ, ಪೇಪರ್ ಬರೆಸ್ತಿರ್ತಾರೆ, ಹೆಸರು ಬರೆಸ್ತಿರ್ತಾರೆ. ಅಲ್ಲಿ ಭೇಟಿ ಆಗ್ತಾರೆ ಇಬ್ಬರು. ಆರಾಮಿದ್ದೀರೇನು ರೀ? ಆರಾಮಿದ್ದೀರಿ. ನೀವು ಆರಾಮಿದ್ದೀರಿ? ನಾವು ಆರಾಮಿದ್ದೀರಿ. ಇಬ್ಬರು ಆರಾಮಿದ್ದರೆ ಇಲ್ಲಿಗೆ ಯಾಕೆ ಬಂದ್ರಿ? ಇಬ್ಬರು ವೈದ್ಯರ ಹತ್ರ ಹೆಸರಿಗಷ್ಟೇ ಆರಾಮು. ನಮ್ಮ ಸಮಸ್ಯೆ, ನಮ್ಮ ಕಷ್ಟ, ನಮ್ಮ ದುಃಖ ಅದು ಬೇರೆಯೇ. ಹಾಗಾಗಿ ಕೆಲವೊಂದು ಹೇಳ್ಕೊಬೋದು, ಹೇಳ್ಕೊಳ್ಳಿಕ್ಕಿಲ್ಲ. ಒಂದೆರಡು ಕಡಿಮೆ ಇರ್ಬೋದು, ಒಂದೆರಡು ಹೆಚ್ಚಿರ್ಬೋದು. ಯಾರಿಗೂ ನನಗೆ ಯಾವುದೇ ರೀತಿಯ ದುಃಖ ಇಲ್ಲ, ಐ ಆಮ್ ಕ್ವೈಟ್ ಹ್ಯಾಪಿ ಇನ್ ಆಲ್ ರೆಸ್ಪೆಕ್ಟ್ ಅನ್ನೋರು ಒಬ್ಬರಾದರೂ ಇದ್ದಾರಾ ಈ ಪ್ರಪಂಚದಲ್ಲಿ? ಮೋಕ್ಷಕ್ಕಿಂತ ಮುಂಚೆ ಈ ಅನುಭವ ಯಾರಿಗೂ ಸಾಧ್ಯವಿಲ್ಲ. ಮೋಕ್ಷ ಬಂದಾಗ ಮಾತ್ರ ಸಾಧ್ಯ ಅನ್ನೋದನ್ನು ಭಗವಂತ ಮತ್ತು ಶಾಸ್ತ್ರ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ತಂದುಕೊಟ್ಟಿದೆ. ಅದನ್ನೇ ಕಪಿಲ ತನ್ನ ತಾಯಿ ಕೂಡ ಇಲ್ಲಿ ತಿಳಿಸಿಕೊಡ್ತಾನೆ. ಹಾಗಾಗಿ ಗರ್ಭವಾಸದಲ್ಲಿ ದುಃಖ, ಆವಾಗ ಸುಖ ಉಂಟಾ? ಆವಾಗ ಸುಖ ಇಲ್ಲ. ಜ್ಞಾನ ಇದ್ದರೂ ಕಷ್ಟ, ದುಃಖ. ಜ್ಞಾನ ಇಲ್ಲದೇ ಇದ್ರೂ ದುಃಖ. ಒದ್ದಾಟ ಇಲ್ಲರಿ, ತಿಳುವಳಿಕೆ ಬಂದಿದೆ, ಈಗ ಸ್ವಲ್ಪ ತ್ರಾಸ ಆಗ್ತದೆ ಹೆಚ್ಚು. ತಿಳುವಳಿಕೆ ಇಲ್ಲ ಅಂತ ಇಟ್ಕೊಳ್ಳೋಣ, ಆವಾಗ ದುಃಖ ಕಡಿಮೆ ಇರ್ತದೇನು? ತಿಳುವಳಿಕೆ ಇದ್ದರೂ ಇಲ್ಲದೇ ಇದ್ರೂ ದುಃಖ ಇರೋದ. ಇಂಜೆಕ್ಷನ್ನು ಕೂಸಿಗೆ ಕೊಡ್ತೇವೆ, ಆ ಕೂಸಿ ಗೊತ್ತಿಲ್ಲದೆ ಇರ್ಬೋದು ಇಂಜೆಕ್ಷನಿಂದ ನೋವಾಗ್ತದೆ ಅಂತ. ತಿಳುವಳಿಕೆ ಇಲ್ಲ ಅದಕ್ಕೆ, ಕೂಸಿಗೆ ಇಂಜೆಕ್ಷನ್ ಕೊಟ್ಟಾಗ ನೋವಾಗ್ತದಿಲ್ಲ, ಅಳುತ್ತದಿಲ್ಲ, ಚೀರ್ತದಿಲ್ಲ, ಒದ್ದಾಡ್ತದಿಲ್ಲ. ಹಾಗಾಗಿ ತಿಳುವಳಿಕೆ ಇದ್ದರೆ ದುಃಖ ಆಗೋದಿಲ್ಲ ಅಂತ ಹೇಳ್ತೇವೆ. ಭಾಳ ಇನ್ನೇನು ಇಂಜೆಕ್ಷನ್ ಕೊಡ್ತಾರೆ, ನೋವಾಗ್ತದೆ, ಸ್ವಲ್ಪ ಅದನ್ನು ತರ್ಕೊಳ್ಳಪ್ಪ ಅಂತ ಒಂದಷ್ಟು ಒಳ್ಳೆಯ ಅರಿವು ಬರ್ತದೆ, ಸ್ವಲ್ಪ ಸಹನ ಮಾಡ್ಕೊಳ್ತೀವಿ ಅಷ್ಟೇ. ನೋವು ಆಗ್ತದೆ, ನೋವು ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಅದನ್ನು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ ಇಷ್ಟ. ಆ ಸಣ್ಣ ಹುಡುಗರಂಗೆ ಒದರಂಗಿಲ್ಲ, ಚೀರಂಗಿಲ್ಲ ಇಷ್ಟೇ. ನೋವಾಗೋದೆ ಇಂಜೆಕ್ಷನ್ ಕೊಟ್ಟಾಗ. ತಿಳುವಳಿಕೆ ಇದ್ದಾಗ ದುಃಖ ಕಡಿಮೆ ಆಗ್ತದೆ, ತಿಳುವಳಿಕೆ ಇಲ್ಲದೆ ಇದ್ದಾಗ ಹೆಚ್ಚಾಗ್ತದೆ ಅನ್ನೋ ಅರ್ಥ ಅಲ್ಲ. ದುಃಖ ಇರೋದೇ. ಹಾಗಾಗಿ ಸಂಸಾರದಲ್ಲಿ ಮಾತ್ರ ಅಲ್ಲ, ಹುಟ್ಟುವಾಗ ಮಾತ್ರ ಅಲ್ಲ, ಹುಟ್ಟಿದಾಗ ಮಾತ್ರ ಅಲ್ಲ, ಹುಟ್ಟುವ ಮೊದಲು ಗರ್ಭಾವಸ್ಥೆಯಲ್ಲೂ ದುಃಖ ಉಂಟು. ಅದನ್ನು ಭಗವಂತ ತನ್ನ ತಾಯಿಗೆ ತಿಳಿಸಿಕೊಡ್ತಾನೆ. ದುಃಖ ವರ್ಣನೆ, ಪುನರ್ಜನ್ಮವಿಲ್ಲದಂತಹ. ಹಾಗಾದ್ರೆ ಈ ದುಃಖ, ಸಂಸಾರ, ಮತ್ತೆ ಹುಟ್ಟೋದು ಉಸಾವರಿ ಬೇಡಪ್ಪ ಅಂತ ಅನ್ನೋಂಗಿತ್ತಂದ್ರೆ, ಪುನರ್ಜನ್ಮವೇ ಬೇಡ ಅಂತ ಅನ್ನೋಂಗಿತ್ತಂದರೆ, ಅದನ್ನು ದಾಟಬೇಕು ಅಂತಾಗಿದ್ದರೆ ಅಂತಹ ಮೋಕ್ಷ ಪಡಿಬೇಕು ಅಂತ ಅಪೇಕ್ಷೆ ಯಾರಿಗೆ ಉಂಟು, ಈ ದುಃಖದಿಂದ, ಈ ಅಜ್ಞಾನದಿಂದ, ಈ ರೋಗದಿಂದ ಫಾರ್ ಎವರ್ ಮುಕ್ತಿ ಅಂತ ಅಪೇಕ್ಷೆ ಇರತಕ್ಕಂಥವರಿಗೆ ಅರ್ಚಿರಾದಿ ಮಾರ್ಗ ಶ್ರೇಷ್ಠ. ಅದನ್ನು ಉಪಾಸನೆ ಮಾಡಬೇಕು ಅಂತ ಕೂಡ ತಿಳಿಸಿಕೊಡ್ತಾನೆ. ಅಂತಹ ಮಾರ್ಗಾನುಸರಣೆಯಿಂದ ಮಾತ್ರ ಭಕ್ತಿ ಬರ್ತದೆ. ಅಂಥ ಭಕ್ತಿಯಿಂದ ಇಟ್ಟುಕೊಂಡು ಮಾಡಿದಾಗ ಆ ಮಾರ್ಗದ ಅನುಸರಣೆ ಸಾಧ್ಯ. ಭಕ್ತಿಯಿಂದ ಅನುಷ್ಠಾನ ಮಾಡಿದಾಗ ಅರ್ಚಿರಾದಿ ಮಾರ್ಗಗಳ ಅನುಷ್ಠಾನ ಅಥವಾ ಅನುಸರಣೆ ಸಾಧ್ಯ. ಅದಾದಾಗ ಮೋಕ್ಷ ಪ್ರಾಪ್ತಿ, ಇದರ ಸಾಧ್ಯ ಇಲ್ಲ. ಈ ವಿವರಣೆ ಕೂಡ ಕಪಿಲದೇವ ತನ್ನ ತಾಯಿಗೆ ತಿಳಿಸಿಕೊಡ್ತಾನೆ. ದೇಹೂತಿ ಕಪಿಲನ ಸ್ತೋತ್ರವನ್ನು ಮಾಡ್ತಾಳೆ. ಎಷ್ಟು ಒಳ್ಳೆಯ ವಿಷಯ ಹೇಳಿದಪ್ಪ, ಎಷ್ಟು ಆನಂದವಾಯಿತು ಇವತ್ತು ನನಗೆ. ತನ್ನ ಅಜ್ಞಾನ ಕಳೆಯಿತು. ಇನ್ನೆಲ್ಲ ಆ ಆನಂದದ ಅಶ್ರುವನ್ನು ಸುರಿಸ್ತಾ ಸಂತೋಷವನ್ನು, ತೃಪ್ತಿಯನ್ನು ವ್ಯಕ್ತಪಡಿಸ್ತಾಳೆ ದೇಹೂತಿ. ಕಪಿಲ ತನ್ನ ತಾಯಿಗೆ ಉಪದೇಶವನ್ನು ಏನು ನೀಡಿದ್ದಾನೆ ಅದರ ಬಗ್ಗೆ ಹೇಳ್ತಾನೆ. ಅಮ್ಮ, ಈ ಉಪದೇಶದಂತೆ ನೀನು ನಡೆ, ಇದರಂತೆ ಅನುಷ್ಠಾನ ಮಾಡು, ನಿನಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಸಮಾಧಾನವನ್ನು ಕೂಡ ತಾಯಿಗೆ ಮಾಡಿದ್ದಾನೆ.
ತಾಯಿಯ ಅನುಮತಿಯನ್ನು ಪಡ್ಕೊಂಡು ಕಪಿಲದೇವ ಅಲ್ಲಿಂದ ಪ್ರಯಾಣ ಉತ್ತರ ದಿಕ್ಕಿಗೆ ಕಡೆಗೆ ಮಾಡಿದ್ದಾನೆ. ದೇವಹೂತಿ ತನ್ನ ಮಗ ಅರ್ಥಾತ್ ಕಪಿಲದೇವ ಹೇಳಿದ ರೀತಿಯಲ್ಲಿಯೇ ಆ ತಪಸ್ಸನ್ನು ಮಾಡಿ ಮೋಕ್ಷವನ್ನು ಪಡೆದಿದ್ದಾಳೆ. ಇದಿಷ್ಟು ಈ 5ನೇ ಭಾಗದ ಅಂದರೆ 34ನೇ ಅಧ್ಯಾಯದವರೆಗೆ 28ರಿಂದ 34 ಅಧ್ಯಾಯಗಳ ಕಥಾ ಸಾರಾಂಶವನ್ನು ನಾವಿಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೋಡಬಹುದಾಗಿದೆ. ಇದಿಷ್ಟು 5 ಪ್ರಶ್ನೆಗಳಲ್ಲಿ ಇಡೀ ತೃತೀಯ ಸ್ಕಂದ 34 ಅಧ್ಯಾಯಗಳ ಸಾರಾಂಶ ಸಂಗ್ರಹವನ್ನು ನಾವೀಗ ಕಂಡಿದ್ದೇವೆ. ಪಾಠವನ್ನು ಮುಕ್ತಾಯ ಮಾಡಬಹುದು ಅಂತ ಅನಿಸ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.